ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ಬಂದು ಅಪ್ಪ ನನಗೆ ಈ ಥರ ಅರಣ್ಯವಾಸಕ್ಕೆ ಹೇಳಿದ್ದಾರೆ, ಭರ್ತನ ಪಟ್ಟಾಭಿಷೇಕ ಮಾಡ್ತಾರೆ ಅಂತ ಅಂದಾಗ ಏನು ಶ್ರೀರಾಮಚಂದ್ರ ಪ್ರಭು ಮತ್ತು ಕೈಕಮ್ಮರ ಒಂದು ಸಂಭಾಷಣೆ ಹತ್ರ ನಾನು ಸ್ವಲ್ಪ ಇದರ ಹತ್ರ ನಿಲ್ಲಿಸಿದ್ದೆ. ರೇಣುಕಾದೇವಿ ಒಂದು ಚರಿತ್ರೆ, ಜಗನ್ಮಾತೆ ಆಗಿರುವಂಥ ರೇಣುಕಾದೇವಿ ಚರಿತ್ರೆಯನ್ನು ಒಂದು 4 ಮಾತು ಹೇಳುವಂಥ ಅವಕಾಶ ಭಗವಂತ ನನಗೆ ಕಲ್ಪಿಸ್ಕೊಟ್ಟಿದ್ದ. ರೇಣುಕಾದೇವಿ ಏನು ಪರಶುರಾಮ ತಂದೆಯ ಮಾತನ್ನು ಕೇಳಿಬಿಟ್ಟು ಏನು ತನ್ನ ತಾಯಿಯನ್ನು ಕುತ್ತಿಗೆಯನ್ನು ಕತ್ತರಿಸಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ವಂಶದಲ್ಲಿ ಪೂರ್ವಿಕರಾಗಿರುವಂತಹ ಸಗರ ಚಕ್ರವರ್ತಿ ತನ್ನ 60,000 ಜನ ಮಕ್ಕಳನ್ನು ಕರೆದ್ಬಿಟ್ಟು ಭೂಮಿಯನ್ನೆಲ್ಲ ಅಗಿರಿ ಅಂತ ಹೇಳಿದಾಗ ಈಗ ಭೂಮಿಯನ್ನು ಅಗಿಯುವಂಥದ್ದು ಪಾಪ ಅಂತ ಕೂಡ ಅವರು ಆಲೋಚನೆ ಮಾಡದಲೇ ತಂದೆ ಹೇಳಿರೋದ್ರಿಂದ ಹಾಗೆ ಆಗದ್ಬಿಟ್ಟಿದ್ದಾರೆ. ಒಂದು ಸಾರಿ ತಾಯಿ ಮಾತು ಹಾಗೂ ತಂದೆ ಮಾತನ್ನು ಒಂದೇ ಸಾರಿ ತಾಯಿ ಮಾತು ಹಾಗೂ ತಂದೆ ಮಾತನ್ನು ಕೇಳಬೇಕಾಗಿ ಬಂದರೆ ತಂದೆ ಮಾತಿಗೆ ಗೌರವವನ್ನು ಕೊಡಬೇಕು. ನಾನು ಈಗ ತಾಯಿ ಮಾತನ್ನು ಕೇಳಿ ಇಲ್ಲೇ ಇದ್ದೋಗ್ಬಿಟ್ರೆ, ಅಯೋಧ್ಯದಲ್ಲೇ ಇದ್ದೋಗ್ಬಿಟ್ರೆ ಪೂರ್ವ ನಮ್ಮ ವಂಶದಲ್ಲಿ ತಂದೆ ಮಾತನ್ನು ಕೇಳಿರುವಂಥವ್ರು ಅವಿವೇಕಿಗಳಾಗ್ತಾರೆ. ನಾನು ಅವರ ಪ್ರವರ್ತನೆಯನ್ನು ಅವಮಾನ ಮಾಡಿಕೊಡ್ದು. ಅದಕ್ಕಾಗಿ ನಾನು ಇವಾಗ ದಶರಥರ ಮಹಾರಾಜರ ಮಾತನ್ನು ಕೇಳಿ ಅರಣ್ಯಕ್ಕೆ ಹೋಗ್ಬೇಕು ಅಂತ ಹೇಳ್ತಾರಂತಂದ್ರೆ ಒಂದು ವಂಶದ ಚರಿತ್ರೆಯನ್ನು, ವಂಶದ ಒಂದು ಖ್ಯಾತಿಯನ್ನು ನನ್ನಿಂದ ಹಾಳಾಗಬಾರ್ದು ಅಂತಂದೆಷ್ಟು ಆಲೋಚನೆ ಮಾಡ್ತಾರಪ್ಪ ಶ್ರೀರಾಮಚಂದ್ರ ಪ್ರಭು. ನಮ್ಗೆ ಏನೂ ಇಲ್ಲ, ತಂದೆ ಮರ್ಯಾದೆ ಏನಾಗುತ್ತೋ, ತಾಯಿ ಮರ್ಯಾದೆ ಏನಾಗುತ್ತೋ ಏನೋ ನಾವು ಆಲೋಚನೆ ಮಾಡೋದಿಲ್ಲ. ನನ್ನ ಇಷ್ಟ, ನನ್ನ ಜೀವನ ಅನ್ನುವಂಥದ್ದೇ ಈಗಿನ ಕಾಲದ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮ ತಾತಂದ್ರ ಚರಿತ್ರೆ ಏನು, ನಮ್ಮ ತಂದೆ ಚರಿತ್ರೆ ಏನು, ನಮ್ಮ ವಂಶದ ಖ್ಯಾತಿ ಏನು, ನಾನು ಈ ಕೆಲಸ ಮಾಡಿದ್ರೆ ಅವ್ರ ಮರ್ಯಾದೆ ಏನಾಗುತ್ತೆ ಅಂತ ನಾವು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ನಂತರ ಲಕ್ಷ್ಮಣ ನೀನೆಂತಹ ಲಕ್ಷ್ಮಣನೊಂದಿಗೆ ಶ್ರೀರಾಮಚಂದ್ರ ಪ್ರಭು ಹೀಗೆ ಹೇಳ್ತಾ ಇದ್ದಾರಂತೆ, ಲಕ್ಷ್ಮಣ ನೀನೆಂತಹ ಪರಾಕ್ರಮವಂತನೂ ನನಗೆ ಗೊತ್ತು, ಆದರೆ ನೀನಿಂತಹ ಮಾತನ್ನು ಮಾತನಾಡೋದ್ರಿಂದ ಅಮ್ಮನ ಹತ್ರ ಅರಣ್ಯವಾಸಕ್ಕೆ ಅನುಮತಿ ತಗೊಳ್ಳೋಣ ಅಂತ ಬಂದಿರುವಂತ ನನಗೆ ಭಾಳ ತೊಂದರೆ ಮಾಡ್ತಾ ಇದೆಯಾ ನೋಡು. ಇವತ್ತು ಅಮ್ಮ ಸತ್ಯ ಯಾವುದೋ ಶಾಂತಿ ಯಾವುದೋ, ಶಾಂತಿಗೆ ಸ್ಥಾನ ಯಾವುದೋ ತಿಳ್ಕೊಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತಂತಾರಂತೆ. ಸತ್ಯವನ್ನು ಮಾಡಿಬಿಟ್ಟಿದ್ದಾರೆ. ಶಾಂತಿ ಅಂತಂದ್ರೆ ಇವತ್ತು ನಾನು ದಶರಥ ಮಹಾರಾಜರ ಮೇಲೆ ಯುದ್ಧವನ್ನು ಪ್ರಕಟಿಸಿ ಅವರನ್ನ ಗೃಹಕ್ಕೆ ಹಾಕಿದ್ರೆ ರಾಜ್ಯದಲ್ಲಿ ಎಷ್ಟು ಶಾಂತಿ ಭಂಗ ಆಗುತ್ತೆ ಅಂತ ನಾನೊಬ್ಬನು ಅಂತಂದ್ರೆ, ಇಲ್ಲಿ ನಾವು ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಪ್ರಭು ಒಬ್ಬರು ಶಾಂತವಾಗಿ ಇರೋದಕ್ಕೆ ಎಷ್ಟು ಜೀವನಗಳು ಶಾಂತವಾಗಿತ್ತು. ಇವರೇ ಕ್ರೋಧ ಮೂರ್ತಿಯಾಗಿದ್ದಿದ್ರೆ ಅದೆಷ್ಟು ಯುದ್ಧ ನಡೆದು ಅದೆಷ್ಟು ಶವಗಳು ಬೀಳ್ತಾ ಇದ್ವು ಅಂತ ನಾವು ಆಲೋಚನೆ ಮಾಡಿದ್ರೆ ಊಹಿಸ್ಕೊಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ಸತ್ಯ ಯಾವುದೋ, ಶಾಂತಿ ಸ್ಥಾನ ಯಾವುದೋ ತಿಳ್ಕೊಳೋದಕ್ಕೆ ಅಮ್ಮ ಎಡುತ್ತಾ ಇದ್ದಾರೆ. ಧರ್ಮದಲ್ಲಿ ಸತ್ಯವನ್ನು ಪ್ರತಿಷ್ಠಾಪನೆ ಆಗಿರುತ್ತೆ, ಧರ್ಮದಲ್ಲಿ ಸತ್ಯ ಪ್ರತಿಷ್ಠಾಪನೆ ಆಗಿರುತ್ತೆ. ಅದಕ್ಕಾಗಿ ಧರ್ಮವನ್ನು ಬಿಟ್ಬಿಟ್ರೆ ಸತ್ಯ ಧರ್ಮ ಎರಡನ್ನು ಬಿಟ್ಟಂಗಾಗುತ್ತೆ. ಒಂದೇ ಧರ್ಮವನ್ನು ಒಂದೋ ಸತ್ಯವನ್ನು ಹಿಡ್ಕೋಕೂಡ್ದು, ಸತ್ಯದೊಂದಿಗೆ ಕೂಡಿರುವಂಥ ಧರ್ಮವನ್ನು ಇಟ್ಕೋಬೇಕು. ಇದು ಬಹಳ ಕಷ್ಟಪ್ಪ. ಸತ್ಯವನ್ನು ಹಿಡ್ಕೊಳೋದಕ್ಕೋಸ್ಕರ ಸತ್ಯವನ್ನು ಪಾಲಿಸಿದ್ರೆ ಧರ್ಮಕ್ಕೆ ಗ್ಲಾನಿ ಬರುತ್ತೆ, ಧರ್ಮವನ್ನು ಇಟ್ಕೊಂಡ್ರೆ ಸತ್ಯಕ್ಕೆ ಗ್ಲಾನಿ ಬರುತ್ತೆ. ನಾನು ಹೇಳ್ತಾ ಇದ್ದೆ ಏನು, ದಶರಥ ಮಹಾರಾಜರು ಧರ್ಮವನ್ನು ಇಟ್ಕೊಂಡು ಸತ್ಯವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸ್ಬಿಟ್ರು. ಏನು ಅಂತಂದ್ರೆ ಸತ್ಯ ಏನು ಅಂತಂದ್ರೆ ಕೈಕಮ್ಮನ ಮದುವೆ ಆಗೋದಕ್ಕಿಂತ ಮುಂಚೆ ಕೈಕೆ ಹೊಟ್ಟೆಯಲ್ಲಿ ಯಾರು ಹುಟ್ಟುತ್ತಾರೋ ಅವ್ರಿಗೆ ನಾನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಕೈಕಮ್ಮನ ತಂದೆಗೆ ಮಾತು ಕೊಟ್ಟಿರ್ತಾರೆ. ಇದು ಸತ್ಯ. ಧರ್ಮ ಯಾವುದು ಅಂತಂದ್ರೆ ಇಕ್ಷ್ವಾಕು ವಂಶದಲ್ಲಿ ಮೊದಲು ಹುಟ್ಟಿರುವಂತ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿರುವಂತ ಧರ್ಮ. ಎರಡರಲ್ಲಿ ಯಾವ ತರ
ಅವರು ಎಡು ಬಿಟ್ರು ಅಂತ ನಾವು ದಶರಥ ಮಹಾರಾಜರ ಜೀವನದಲ್ಲಿ ತಿಳ್ಕೊಬೇಕಾಗುತ್ತೆ. ರಾಮಾಯಣದಲ್ಲಿ ಇದು ಮಾಡ್ತಾರೆ, ಅಮ್ಮ ನಿನಗೊಂದು ಧರ್ಮವನ್ನು ಹೇಳ್ತಾ ಇದ್ದೀನಿ, ನನ್ನ ಅಪ್ಪ ನನ್ನನ್ನು ಸುಮಿತ್ರರನ್ನು, ನನ್ನನ್ನು, ಲಕ್ಷ್ಮಣನನ್ನು, ಸೀತೆಯನ್ನು ಶಾಸಿಸಬಹುದು. ನಾವೆಲ್ಲರೂ ದಶರಥರು ಹೇಗೆ ಹೇಳಿದ್ರೆ ಆ ಪ್ರವರ್ತಿಸಬೇಕು. ತಂದೆ ಮಾತ್ರನೇ ಕುಟುಂಬಗಳಿಗೆ ಯಜಮಾನಿ. ಇದು ಸನಾತನವಾಗಿರುವಂಥ ಧರ್ಮ. ಅಂತಂದ್ರೆ ಮನೆಗೊಬ್ಬ ಯಜಮಾನಿ ಇದ್ದಾಗ ಅವರ ಪ್ರಕಾರ ಜೀವನಗಳು ನಡೆದಾಗ ಜೀವನದಲ್ಲಿ ಎಂತಹ ಎಳುಕೊಳ್ಳುವಂಥದ್ದಾಗಲಿ, ಅಂತಂದರೆ ನನಗೆ ಜೀವನದಲ್ಲಿ ಭಾಳ ತಪ್ಪನ್ನು ಮಾಡಿಬಿಟ್ಟೆ, ಅದು ತಿದ್ದುಕೊಂಡ್ಲಾರ್ದಲ್ಲೇ ನಾನು ಇಷ್ಟು ನಷ್ಟ ಹೊಂದಿದ್ದೀನಿ ಅಂತ ಅನ್ನುವಂಥದ್ದು. ಅಂತಂದರೆ ಒಂದು ಡೈವರ್ಸ್ ವಿಷಯ ಆಗಿರಲಿ, ಆರ್ಥಿಕವಾಗಿರುವಂಥ ವಿಷಯವಾಗಿರಲಿ, ದುಡ್ಡನ್ನು ಕಳ್ಕೊಳೋದಾಗಲಿ, ಮತ್ತು ಡಿಪ್ರೆಷನ್ಗೆ ಹೋಗುವಂಥದ್ದಾಗಲಿ, ಮತ್ತೊಂದು ಯಾವುದೋ ಒಂದು ಕೆಲಸದ ಒತ್ತಡ ಒಬ್ಬನೇ ಹೊರುವಂಥದ್ದಾಗಲಿ, ಇದೆಲ್ಲ ಅವಿಭಕ್ತ ಕುಟುಂಬಗಳು. ಅಂತಂದರೆ ಕೂಡು ಕುಟುಂಬ, ಒಂದು ತುಂಬು ಸಂಸಾರದಲ್ಲಿ ಇದ್ದಾಗ ಒಬ್ಬರು ಒಂದು ನಿರ್ಣಯ ತೆಗೆದುಕೊಳ್ಬೇಕಾದಾಗ ಇವೆಲ್ಲವೂ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ. ಒಂದು ಕುಟುಂಬಕ್ಕೆ ಒಬ್ಬ ಯಜಮಾನಿ ಇರ್ತಾ ಇದ್ದ. ಆ ಯಜಮಾನಿ ಏನು ಹೇಳಿದ್ರೆ ಆ ಮಕ್ಕಳೆಲ್ಲರೂ, ಆ ಯಜಮಾನಿ ಬದುಕಿರೋ ತನಕನೂ ಆ ಮಕ್ಕಳೆಲ್ಲರೂ ಆತನೇ ಬಿಹೇವ್ ಮಾಡ್ತಾ ಇದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗೆ ಇದ್ದಾಗ ಬಹಳನೇ ಚೆನ್ನಾಗಿತ್ತು. ಇವಾಗ ನನ್ನ ಮನಸ್ಸು ತೋಚಿದೆ, ನಾನು ಮಾಡ್ತೀನಿ, ನನಗೆ ನಾನೇ ದೊಡ್ಡವನು ಅಂತ ಅನ್ಕೊಳ್ತೀನಿ. ಆ ಅನುಭವ ಅನ್ನುವಂಥದ್ದು ಜೀವನವನ್ನು ಬಹಳ ನಿಲ್ಲಿಸುತ್ತೆ ವಿನಃ ಆವೇಶ ಅನ್ನುವಂಥದ್ದಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಜಮಾನಿನೇ, ತಂದೆನೇ ಮಾತ್ರನೇ ಕುಟುಂಬಕ್ಕೆ ಯಜಮಾನಿ. ಇದು ಸನಾತನವಾಗಿರುವಂಥ ಧರ್ಮ. ಲಕ್ಷ್ಮಣ ಧರ್ಮ, ಅರ್ಥ, ಕಾಮ ಅಂತ 3 ಇರುತ್ತೆ. ಇದರಲ್ಲಿ ನೀನು ಧರ್ಮವೊಂದನ್ನು ಇಟ್ಕೊಂಡ್ಬಿಟ್ರೆ ಅರ್ಥ ಕಾಮಗಳನ್ನು ತೆಗೆದುಕೊಂಡು ಬರುತ್ತೆ. ಧರ್ಮವನ್ನು ಬಿಟ್ಬಿಟ್ಟೆ ಅರ್ಥ ಕಾಮಗಳಲ್ಲಿ ಅರ್ಥ ಲೋಕದ್ವೇಷವನ್ನು ತೆಗೆದುಕೊಂಡು ಬರುತ್ತೆ. ಧರ್ಮವನ್ನು ಬಿಟ್ಬಿಟ್ಟು ಕಾಮವನ್ನು ಇಟ್ಕೊಂಡ್ರೆ ಅದು ಕಾಮಕ್ಕೆ ದಾರಿ ತೆಗೆಯುತ್ತೆ. ಧರ್ಮ ಹೆಂಡತಿ ಅಂತವಳು ಅಂತಂದ್ರೆ ಪತ್ನಿ ಅಂತವಳು ಅಂತಂತಾರಂತೆ. ಅದಕ್ಕಾಗಿ ನಮ್ಮ ಪತ್ನಿಯರನ್ನು ಕಾಮ ಪತ್ನಿಯಾಗಿ ನೋಡೋದಿಲ್ಲ, ಧರ್ಮ ಪತ್ನಿಯಾಗಿ ನೋಡ್ತಾರೆ. ಧರ್ಮಬದ್ಧವಾಗಿರುವಂತಹ ಪತ್ನಿಯಿಂದ ಆಗಿರುವಂತಹ ಕಾಮವು, ಅರ್ಥವು, ಶಾಸ್ತ್ರದ ಪ್ರಕಾರ ಅರ್ಥ ಅಂದರೆ ಧನವನ್ನು ಕರ್ಮ ಫಲವಾಗಿ ಕೊಡ್ತಾರೆ ಅಂತ. ಅರ್ಥ ಅಂತಂದ್ರೆ ಮಗ ಅಂತ ಲಭಿಸುತ್ತಾನೆ. ಲಕ್ಷ್ಮಣ, ನೀನು ದಶರಥ ಮಹಾರಾಜರನ್ನು ಕೈದು ಮಾಡಿ ರಾಜ್ಯವನ್ನು ತೆಗೆದುಕೋ ಅಂತಂದೆ. ಇದು ಧರ್ಮಬದ್ಧ ಅಲ್ಲದೆ ಇರುವಂತಹ ರಾಜ್ಯ. ಅದಕ್ಕಾಗಿ ನನಗೆ ಈ ರಾಜ್ಯ ಬೇಕಾಗಿಲ್ಲ. ತಂದೆ ಹೇಳಿರುವಂಥ ಮಾತು ಪಾಟಿಸೋದು ಮಗನ ಧರ್ಮ. ಅದಕ್ಕಾಗಿ ನಾನು ಅರಣ್ಯಕ್ಕೆ ಹೋಗೋದಕ್ಕೆ ನಿಶ್ಚಯಿಸಿದ್ದೀನಿ. ಹಾಗೆ ನೀನು ನನಗೆ ಪಟ್ಟಾಭಿಷೇಕ ನಡೆದ್ರೆ ಸಂತೋಷವಾಗಿ ತೆಗೆದುಕೊಂಡ್ಬಂದಿರುವಂತಹ ಸಂಭಾರಗಳನ್ನೆಲ್ಲವನ್ನು ಇಲ್ಲಿಂದ ತೆಗೆದುಬಿಡು. ನಾನು ಅರಣ್ಯಕ್ಕೆ ಬೇಗ ಹೋಗಬೇಕು. ಇಲ್ಲ ಅಂತಂದ್ರೆ ಅಮ್ಮ ಕೈಕಮ್ಮ ಭಾಳ ಚಿಂತೆ ಇಟ್ಕೊಳ್ತಾರೆ ಅಮ್ಮನ ಮನಸ್ಸಿನಲ್ಲಿ. ಅಮ್ಮ ಅಂತಂದ್ರೆ ಕೌಸಲ್ಯಮ್ಮ ಅಲ್ಲ, ಕೈಕಮ್ಮನ ಮನಸ್ಸಿನಲ್ಲಿ ಬಹಳ ಅನುಮಾನ ಅನ್ನುವಂಥ ದುಃಖ ಯಾವತ್ತೂ ಬರ್ಕೊಡ್ದು. ಅದಕ್ಕಾಗಿ ನಾನು ಬೇಗ ಹೋಗಬೇಕು. ಈ ಸಂಭಾರಗಳನ್ನು ಅಂದರೆ ವಸ್ತುಗಳನ್ನೆಲ್ಲವನ್ನು ತೆಗೆದುಬಿಡು. ಅಮ್ಮ, ನಾನು ಭರತನನ್ನು ನನ್ನನ್ನು ಯಾವತ್ತೂ ಬೇರೆಯಾಗಿ ನೋಡಿಲ್ಲ. ಮತ್ತೆ ಇಷ್ಟು ಪ್ರೀತಿಸಿರುವಂಥ ಅಮ್ಮ ನಿನ್ನೆ ರಾತ್ರಿ ನನ್ನನ್ನು ಕರೆದು ಬಿಟ್ಟು ಪಟ್ಟಾಭಿಷೇಕ ಮಾಡ್ತೀನಿ ಅನ್ನುವಂಥ ಅಪ್ಪ ಇವತ್ತು ಬೆಳಕರಿಯುತ್ತದಂಗೆ ನನ್ನನ್ನು 14 ವರ್ಷ ವನವಾಸ ಮಾಡು ಅಂತ ಹೇಳಿದರೆ. ಲಕ್ಷ್ಮಣ, ಒಂದನ್ನು ನೆನಪಿಟ್ಕೋ, ಯಾವಾಗಲೂ ನೆನಪಿಟ್ಕೋ. ಸುಖ ಆಗಲಿ, ದುಃಖ ಆಗಲಿ, ಶುಭ ಆಗಲಿ, ಅಶುಭ ಆಗಲಿ, ಹಿಂದೆ ಇದ್ದು ಶಾಸಿಸುವಂಥವನು ಆ ದೈವ. ಇದು ಎಷ್ಟು ಕರೆಕ್ಟಾಗಿರುವಂಥ ಮಾತು. ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ನಾವು ಯಾರ ಮೇಲೂ ಕೋಪ ಮಾಡ್ಕೊಳೋದಿಲ್ಲ, ಯಾರ ಮೇಲೂ ಬೇಜಾರು ಮಾಡ್ಕೊಳೋದಿಲ್ಲ, ಯಾರನ್ನು ಪ್ರೀತಿಸೋದಿಲ್ಲ, ಯಾರ ಮೇಲೂ ವ್ಯಾಮೋಹ ಹೊಂದೋದಿಲ್ಲ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೆ ಇದ್ದು ಶಾಸಿಸುವಂಥವನು ಆ ದೈವ. ಈ ದೈವವನ್ನು ತಿರಸ್ಕರಿಸಿ ನೀನು ಏನು ಮಾಡೋದಕ್ಕಾಗೋದಿಲ್ಲ. ಒಂದೊಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಪ್ರತಿಬಂಧಕಗಳು ಬರುವಂಥದ್ದು ಕೂಡ ದೈವ ಮಾಡಿರುವಂಥ ಕೆಲಸನೇ ಅಂತ ರಾಮ ಅಂತಾರಂತೆ. ರಾಮನ ಮಾತನ್ನು ಕೇಳಿರುವಂಥ ಲಕ್ಷ್ಮಣ ಸ್ವಾಮಿ ಧನಸ್ಸನ್ನು
ಗಟ್ಟಿಯಾಗಿ ನೆಲಕ್ಕೆ ಹಾಕಿ ಉಜ್ಜುತ್ತಾ ಇದ್ದ ಏನೋ ನೆಲಕ್ಕೆ ಹಾಕಿ ಹೊಡಿತಾ ಇದ್ದಾರಂತೆ. ಅಂತಂದ್ರೆ ಶಬ್ದ ಬರೋ ಥರ ಅದನ್ನ ಹಾಕಿ ಹಿಂಡ್ತಾ ಇದ್ದಾರಂತೆ. ಹಲ್ಲನ್ನು ಕಟಿ 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 ಅಂತ ಕಚ್ಚುತ್ತಾ ಇದ್ದಾರಂತೆ. ಪಾದಗಳನ್ನು ಅಸಹನದಿಂದ ಈ ಕಡೆ ಆ ಕಡೆ ಕದಲಿಸ್ತಾ ಇದ್ದಾರಂತೆ. ರಾಮ ಹೀಗಂತಾರಂತೆ, ರಾಮನ ಹತ್ರ ಲಕ್ಷ್ಮಣ ಸ್ವಾಮಿ ಹೀಗಂತಾರಂತೆ, ಅಣ್ಣ ನಿನಗೆ ಚೆಂದಿದ್ದಾನ ಈ ತರ ಕೈಲಾಗದೆ ಇರುವಂತರ ಮಾತನಾಡೋದು. ಇಷ್ಟು ವೃದ್ಧನಾಗಿರುವಂತ ದಶರಥ ಮಹಾರಾಜು ಯೌವನದಲ್ಲಿ ಇರುವಂತ ಕೈಕಮ್ಮನೊಂದಿಗೆ ಸುಖ ಹೊಂದೋದಕ್ಕೋಸ್ಕರ ಇಷ್ಟು ದಿನ ನೆನಪಿಗೆ ಬರದೇ ಇರುವಂಥದ್ದು ಕೈಕಮ್ಮನಿಗೆ ಬಂದಿದೆ. ನಿನ್ನೆ ಕರೆದ್ಬಿಟ್ಟು ಪಟ್ಟಾಭಿಷೇಕ ಅಂತಾನೆ ರಾತ್ರೋರಾತ್ರಿ ಕೈಕಮ್ಮನಿಗೆ 2 ವರಗಳನ್ನು ಕೊಟ್ಬಿಟ್ಟು ಸತ್ಯಭಾಷಕ್ಕೆ ಕಟ್ಟು ಬಿದ್ದಿದ್ದೀನಿ, ಅರಣ್ಯಕ್ಕೆ ಹೋಗು ಅಂತಂತಾನೆ. ಭರತನಿಗೆ ರಾಜ್ಯ ಕೊಡ್ತಾನೆ. ತಂದೆ ಮಾತು ನಿಲ್ಲಿಸೋದಕ್ಕೋಸ್ಕರ ಧರ್ಮ ಅಂತ ನೀನು ಅರಣ್ಯಕ್ಕೆ ಹೋಗ್ತಾ ಇದೀಯಾ. ಇಷ್ಟು ಧನುರ್ವಿದ್ಯ ಕಲ್ತ್ಕೊಂಡು ನೀನು ಏನು ಅಲ್ಲಿ ಹೋಗ್ಬಿಟ್ಟು ಏನು ಕಂದಮೂಲಗಳು ಜೇನನ್ನು ಕುಡಿತಾ ಅರಣ್ಯದಲ್ಲಿ ತಿರುಗ್ತೀಯ. ಇದೆಲ್ಲವೂ ದೈವ ಅಂತ ಹೇಳ್ತಾ ಇದೆಯಲ್ಲ, ಆ ದೈವವನ್ನು ಒಂದು ಸಾರಿ ಕಾಣಿಸೋದಕ್ಕೆ ಹೇಳು. ನನ್ನ ಧನಸ್ಸಿನಿಂದ ಬಾಣಗಳನ್ನು ಸಂಧಿಸಿ ಮೊದಲು ದಶರಥನ ತಲೆ, ನಂತರ ಕೈಕೇಯ ತಲೆಯನ್ನು ಹೊರಳಿಸ್ಬಿಡ್ತೀನಿ. ನಿನ್ನನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸಿಂಹಾಸನದ ಮೇಲೆ ಕೂರಿಸ್ತೀನಿ. ಯಾವಾಗಲೂ ಕೂಡ ನನ್ನನ್ನು ದೈವ ನಿಗ್ರಹಿಸಿದ್ರೆ ದೈವ ಇದೆ ಅಂತ ಒಪ್ಕೊಳ್ತೀನಿ. ದೈವವೋ ಇಲ್ಲ ಲಕ್ಷ್ಮಣನೋ ಗೆಲ್ಲಬೇಕು. ನೀನು ಹೇಳಿರುವಂಥ ಮಾತು ನನಗೆ ಯಾವ ಮಾತ್ರನೂ ಇಷ್ಟ ಆಗಲಿಲ್ಲ. ನೀನು ಅನುಮತಿ ಕೊಟ್ಟರೆ ನಾನು ದಶರಥ ಮಹಾರಾಜರ ಮೇಲೆ ಯುದ್ಧವನ್ನು ಪ್ರಕಟಿಸ್ತೀನಿ ಅಂತಂದರೆ, ದಿಕ್ಕು ದೋಚದೆ ಇರುವಂಥ ಸ್ಥಿತಿಯಲ್ಲಿ ಫಸ್ಟ್ ನಾವು ಯಾರನ್ನ ನಿಂದನೆ ಮಾಡ್ತೀವಿ ಅಂತಂದ್ರೆ ದುಃಖ ಆದಾಗ ಭಗವಂತನ ಅಂತ ಕಳೆದ ಒಂದು ಸಂಚಿಕೆಯಲ್ಲೇ ಹೇಳಿದೆ. ಈಗ ಅಂತಂದ್ರೆ ಕೋಪದಲ್ಲಿ ಧರ್ಮವನ್ನು ಅಂತಂದ್ರೆ ವೇದ ಏನು ಹೇಳಿದೆ, ಏನು ಹೇಳಿದೆ ಅಂತಂದು ಅಣ್ಣನ ಮೇಲೆ ಪ್ರೀತಿಯಿಂದ ಇಷ್ಟೊಂದು ಮಾತನಾಡ್ತಾ ಇದ್ದಾರೆ ಯಾರು, ಲಕ್ಷ್ಮಣ ಸ್ವಾಮಿ. ಆಗ ರಾಮ ಲಕ್ಷ್ಮಣನೊಂದಿಗೆ ನೀನು ಮತ್ತೆ ತಪ್ಪಾಗಿ ಆಲೋಚನೆ ಮಾಡ್ತಾ ಇದೆಯಾ. ಇದೆಲ್ಲ ಮಾಡಿದ್ದು ದೈವವೇ. ನಾನು ಅನುಮತಿಸಿದ್ರೆ ಅಲ್ವಾ ನೀನು ಬಾಣ ಹಾಕೋದಕ್ಕೆ. ದಶರಥ ರಾಜರನ್ನು ಕೊಟ್ಟಿರುವಂಥ ಮಾತಿನಲ್ಲಿ ನಿಲ್ಲಿಸೋದಕ್ಕೋಸ್ಕರ ಅರಣ್ಯವಾಸಕ್ಕೆ ಹೋಗೋದು ಬಿಟ್ರೆ ಬೇರೊಂದು ಮಾರ್ಗ ಇಲ್ಲ ಅಂತ ಲಕ್ಷ್ಮಣನೊಂದಿಗೆ ಹೇಳ್ತಾರಂತೆ. ಅರಣ್ಯಕ್ಕೆ ತಾನು ಹೋಗ್ತೀನಿ, ಆಶೀರ್ವದಿಸಮ್ಮ ಅಂತ ಕೌಸಲ್ಯ ಅವರೊಂದಿಗೆ ಹೇಳ್ತಾರಂತೆ. ಸರಿ, ಹಾಗೆ ಹೋಗು, ಆದರೆ ನನ್ನ ಕಣ್ಣೀರನ್ನು ದಶರಥ ಮಹಾರಾಜರು ಒರೆಸ್ತಾರೆ ಅನ್ನುವಂಥ ನಂಬಿಕೆ ನಿನಗಿಲ್ಲ. ಆದ್ದರಿಂದ ನೀನೊಂದಿಗೆ ಕರ್ಕೊಂಡೋಗು, ಇಲ್ಲ ಅಂದರೆ ಇಷ್ಟು ವಿಷ ಕೊಟ್ಬಿಡು, ನಾನು ಮರಣಿಸ್ಬಿಡ್ತೀನಿ. 2ರಲ್ಲಿ ನೀನು ಯಾವ್ದು ಮಾಡು ಅಂತ ಹೇಳಿ, ಯಾವ್ದು ಮಾಡಬೇಕು ಅಂತ ಹೇಳಿ ಹೊರಡು ಅಂತಂತ ಕೌಸಲ್ಯಮ್ಮ ಅಂತಾರಂತೆ. ಆಗ ರಾಮ ಶ್ರೀರಾಮಚಂದ್ರ ಪ್ರಭು ತಾಯಿ ಹತ್ರ ಹೀಗಂತಾರಂತೆ, ಯಾವ ಸ್ತ್ರೀ ಗಂಡನನ್ನು ಬಿಟ್ಬಿಟ್ಟು ತಾನೊಬ್ಬಳೇ ಗಂಡನಿಗಿಂತ ಬೇರೆಯಾಗಿ ದೂರವಾಗಿ ಇರ್ತೀನಿ ಅಂತ ಮಾನಸಿಕವಾಗಿ ಕೂಡ ಊಹಿಸಬಾರ್ದು. ಅಂತಹ ಸ್ತ್ರೀಯರನ್ನು ನೃಶಂಸ ಆಕೆಯನ್ನು ನೋಡ್ತದಂಗೆ ಛೀ ಅಂತ ಅನ್ನಬೇಕು. ಗಂಡನನ್ನು ಬಿಟ್ಬಿಟ್ಟು ಮಗನೊಂದಿಗೆ ಬರ್ತೀನಿ ಅಂತ ದಶರಥ ಮಹಾರಾಜರ ದೊಡ್ಡ ಹೆಂಡತಿಯಾಗಿರುವಂತ ನೀನು ಒಂದು ದಿನಕ್ಕೂ ಅನ್ಕೊಡ್ದು. ದಶರಥ ಮಹಾರಾಜರು ಎಷ್ಟು ಕಾಲ ಇರ್ತಾರೋ ಅಷ್ಟು ಕಾಲ ನೀನು ಅವರ ಶುಶ್ರೂಷೆಯನ್ನು ಮಾಡಬೇಕು ಅಂತ ಹೇಳ್ತಾರಂತೆ. ಎಷ್ಟು ವ್ರತಗಳು, ಎಷ್ಟು ಪೂಜೆಗಳು, ಎಷ್ಟು ದೊಡ್ಡ ಯಾಗ ಯಜ್ಞಾದಿ ಕ್ರತುಗಳು ಪೂಜೆ ಮಾಡಿದ್ರು ತನ್ನ ಗಂಡನ ಮನಸ್ಸನ್ನು ಗುರುತಿಸಿ ಗಂಡನಿಗೆ ಆನಂದ ಆಗೋ ಥರ ಪ್ರವರ್ತಿಸುವಂಥ ಸ್ತ್ರೀ ಕಟ್ಟ ಕಡೆಯದಾಗಿ ಹೊಂದಿರುವ ತನ್ನ ಗಂಡನ ಮನಸ್ಸನ್ನು ತಿಳಿದಲೇ ಪ್ರವರ್ತಿಸುವಂಥ ಸ್ತ್ರೀ ಕಟ್ಟ ಕಡೆಗೆ ಹೊಂದುವಂಥದ್ದು ನರಕವೇ. ಹಾಗೆ ಜೀವನದಲ್ಲಿ ಯಾವತ್ತೂ ಒಬ್ಬ ದೇವತೆಗೆ ನಮಸ್ಕಾರ ಮಾಡದೇ ಇದ್ರು, ಎಷ್ಟು ಪೂಜೆ ವ್ರತಗಳನ್ನು ಮಾಡದೇ ಇದ್ರು ಗಂಡನನ್ನು ಅನುವರ್ತಿಸಿ ಗಂಡನ ಮೇಲೆ ಪ್ರೀತಿಯಿಂದ ಪ್ರವರ್ತಿಸಿರುವಂಥ ಸ್ತ್ರೀ ಕಟ್ಟ ಕಡೆಯದಾಗಿ ಹೊಂದುವಂಥದ್ದು ಸ್ವರ್ಗವನ್ನೇ. ಅದಕ್ಕಾಗಿ ಅಮ್ಮ ನೀನು ಹೀಗೆ ನೀನು ಹೀಗೆ ಮಾತನಾಡ್ಕೊಡ್ದು, ನಾನು ಇಂಥ ಮಾತನ್ನು ಕೇಳ್ಕೊಡ್ದು. ನಾನು ಅರಣ್ಯವಾಸ ಹೋದಾಗ ನನ್ನನ್ನು ರಕ್ಷಿಸುವುದು ನಿನ್ನ ಶಕ್ತಿಶಾಲಿಯಾಗಿರುವಂಥ ನನ್ನ ಮೇಲೆ ನಿನ್ನ ಆಶೀರ್ವಾದವೇ, ನೀನು ನನಗೆ ನೀಡುವಂಥ ಆಶೀರ್ವಾದವೇ ಅಮ್ಮ ಅಂತ ಕೌಸಲ್ಯ ಮಾತೆ ಪಾದಕ್ಕೆ ನಮಸ್ಕಾರ ಮಾಡ್ತಾರಂತೆ. ಆಗ ಅಂತಂದರೆ ಹೊರಗಡೆ ಹೋಗ್ತಾ ಇರುವಂಥ ಮಕ್ಕಳಿಗೆ ಯಾವ ಥರ ಆಶೀರ್ವಾದ ಮಾಡಬೇಕು ಅಂತ ರಾಮಾಯಣ ನಮಗೆ ಎಷ್ಟು ಚೆನ್ನಾಗಿ ವಿವರಣೆಯನ್ನು ಮಾಡಿಕೊಟ್ಟಿದೆ ನೋಡ್ರಿ. ಶ್ರೀರಾಮಚಂದ್ರ ಪ್ರಭು ಎಲ್ಲೂ ಮಾತಾಡೋದಿಲ್ಲ, ಮಾತನಾಡಿದ್ರೆ ಇನ್ನು ಯಾರು ಎದುರು ಕೊಡದೇ ಇರೋ ಥರ ಮಾತಾಡ್ತಾರೆ. ಮಿತಭಾಷಿ ಆದ್ರೂ
ಬುದ್ಧಿವಂತರು ಈ ಥರನೇ ಮಾತಾಡ್ತಾ ಇರ್ತಾರೆ. ಆಗ ಕೌಸಲ್ಯ ಬಿಳಿದಾಗಿರುವಂಥ ಸಾಸಿವೆ, ಮೊಸರು, ಬೆಳ್ಳಿದಾಗಿರುವಂಥ ಹೂವಿನ ಒಂದು ಹಾರವನ್ನು ತರಿಸ್ಬಿಟ್ಟು, ವೇದ ಚೆನ್ನಾಗಿ ಓದ್ಕೊಳ್ಳುವಂಥ ಆಚಾರ್ಯರನ್ನು ಕರೆಸ್ಬಿಟ್ಟು ಹೋಮ ಮಾಡಿಬಿಟ್ಟು ಈ ಅಕ್ಷತೆಗಳನ್ನು ರಾಮನ ಶಿರಸ್ಸಿನ ಮೇಲೆ ಚೆಲ್ತಾರಂತೆ. ಅಪ್ಪ, ನಿನಗೆ ಸೂರ್ಯ, ಚಂದ್ರ, ಅಶ್ವಿನಿ ದೇವತೆಗಳು, ಭೂಮಿ, ಆಕಾಶ, ನೀರು, ಅಗ್ನಿ, ವಾಯು, ದಿಕ್ಕು, ಗೃಹ ದೇವತೆಗಳು, ರಾಕ್ಷಸರು, ವಿಷಕ್ರಿಮಿಗಳು, ಗಿಡಗಳು, ನದಿಗಳು, ಋತುಗಳು, ನಕ್ಷತ್ರಗಳು ಎಲ್ಲವನ್ನು ರಕ್ಷಿಸಲಿ. ಆ ಋತಾಸುರನನ್ನು ಸಾಯಿಸಿದಾಗ ದೇವೇಂದ್ರನಿಗೆ ಎಂತಹ ಮಂಗಳ ನಡೆದಿದೆಯೋ ಅಂತಹ ಮಂಗಳ ನಿನಗೆ ನಡೀಲಿ. ಗರುಕ್ ಮಂತ್ರ ಅಮೃತವನ್ನು ಅಪಹರಣೆ ಮಾಡಿದಾಗ ಎಂತಹ ಮಂಗಳ ನಡೆದಿದೆಯೋ ಅಂತಹ ಮಂಗಳ ನಡೆದಿ. ಇಲ್ಲಿ ಗರುಕ್ ಮಂತ್ರ ಒಂದು ಪ್ರಸ್ತಾಪ ಕೌಸಲ್ಯ ಮಾತೆ ಕೊಟ್ಟಿರೋದಕ್ಕೆ ಕಟ್ಟ ಕಡೆಯದಾಗಿ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತು ನಾಗಾಸ್ತ್ರ ಬಂಧನ ಹಾಕಿದಾಗ ಗರುಕ್ ಮಂತ್ರ ಬಂದು ಎಷ್ಟು ಚೆನ್ನಾಗಿ ರಕ್ಷಣೆ, ಎಷ್ಟು ಸಮಯೋಚಿತವಾಗಿ ಬಂದು ಗರುಕ್ ಮಂತ್ರ ಕಾಪಾಡ್ತಾನೆ ಅಂತ ಅಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಕೊನೆಯದಲ್ಲಿ, ರಾಮಾಯಣ ಕೊನೆಯಲ್ಲಿ ಈ ತಾಯಿ ಇವಾಗ ಇಟ್ಟಿರುವಂಥ ರಕ್ಷೆ ಅವಾಗ ಎಷ್ಟು ಅಮೃತವಾಗುತ್ತೆ ಅಂತ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಂತಹ ಮಂಗಳ ಗರುಕ್ ಮಂತ್ರ ಅಮೃತವನ್ನು ಅಪಹರಣ ಮಾಡಿ ತಂದುಕೊಟ್ಟಾಗ ಎಂತಹ ಮಂಗಳ ನಡೆದಿಯೋ ಅಂತಹ ಮಂಗಳ ನಿನಗೆ ನಡೀಲಿ. ಕ್ಷೀರಸಾಗರ ಮದಿಸಿದಾಗ ರಾಕ್ಷಸರನ್ನು ಸಂಹರಿಸಿರುವಂಥ ಇಂದ್ರನಿಗೆ ಅದಿತಿಯಿಂದ ಎಂತಹ ಮಂಗಳ ಲಭಿಸಿದೆಯೋ ನಿನಗೂ ಅಂತಹ ಮಂಗಳ ಲಭಿಸಲಿ. ಪಾದಗಳಿಂದ 3 ಲೋಕವನ್ನು ಅಳತೆ ಮಾಡಿರುವಂಥ ತ್ರಿವಿಕ್ರಮಾವತಾರಕ್ಕೆ ಎಂತಹ ರಕ್ಷಣೆ ಲಭಿಸಿದೆಯೋ ಅಂತಹ ರಕ್ಷಣೆ ನಿನಗೆ ಲಭಿಸಲಿ ಅಂತ ಆಶೀರ್ವಾದ ಮಾಡಿಕೊಡ್ತಾರಂತೆ. ಈ ಆಶೀರ್ವಾದ ಏನು ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯ ಮಾತೆ ಇಟ್ಟಿರುವಂಥ ಈ ರಕ್ಷೆಯನ್ನು ಓದಿದ್ರೆ ಮಕ್ಕಳು ಬಹಳ ಕ್ಷೇಮವಾಗಿರ್ತಾರೆ ಅಂತ ರಾಮಾಯಣದಲ್ಲಿ ಫಲಶ್ರುತಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದು ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂಥ ಏನೋ ಒಂದು 3-4 ಸಾಲುಗಳಿರುತ್ತೆ. ಈ ದೇವೇಂದ್ರನಿಂದ ರಕ್ಷೆ ಸಿಕ್ಕಿದೆಯೋ, ಕೌಸಲ್ಯ ಮಾತೆ ಏನೇನು ರಕ್ಷೆ ಇಟ್ಟಿದ್ದಾರೋ ಅದು ಸಂಸ್ಕೃತ ಭಾಷೆಯಲ್ಲಿದೆ. ಇದು ಯಾರಾದರೆ ಓದ್ಕೊಳ್ತಾರೆ. ಮಕ್ಕಳಿಗೆ ತಾಯಿ ಆಶೀರ್ವಾದಕ್ಕಿಂತ ಇನ್ನೂ ದೊಡ್ಡದಾಗಿರುವಂಥ ಆಶೀರ್ವಾದ ಮತ್ತೊಂದು ಇಲ್ಲ ಅಂತ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಈ ಶ್ಲೋಕವನ್ನು ಮಕ್ಕಳು ಎಲ್ಲೋ ಇರ್ತಾರೆ ಅಂತಂದರೆ, ಯಾವುದೋ ಬೇರೆ ಊರಲ್ಲೇ ಇರ್ತಾರೆ, ಬೇರೆ ಕೆಲಸದಲ್ಲೇ ಇರ್ತಾರೆ, ಮತ್ತೆ ಒಂದು ಆರ್ಮಿಗೆ ಹೋಗಿರುವಂಥವ್ರು ಕೂಡ ಕ್ಷೇಮವಾಗಿ ತಿರುಗಿ ಬರ್ತಾರೆ ಅಂತಂದರೆ ಸೈನಿಕರು ಕೂಡ ಕ್ಷೇಮವಾಗಿ ತಾಯಿ ಕಣ್ಣೆದುರು ಬರ್ತಾರೆ ಅಂತ ಇಲ್ಲಿ ಫಲಶ್ರುತಿಯನ್ನು ಹೇಳ್ತಾರೆ. ಮಕ್ಕಳು ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಇದ್ದಾಗ ಹೋಗ್ಬಾಪ ಒಳ್ಳೇದಾಗುತ್ತೆ ಅಂತ ಕಳಿಸ್ಕೊಡ್ತೀವಿ. ನಂತರ ಆ ಮಕ್ಕಳು ಹೋದ ನಂತರ ನನ್ನ ಹೆತ್ತ ಮಕ್ಕಳು ಚೆನ್ನಾಗಿರ್ಬೇಕು, ಕ್ಷೇಮವಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಶ್ಲೋಕವನ್ನು ಪ್ರತಿದಿನ ಓದೋದ್ರಿಂದ ಹುಟ್ಟಿರುವ ಮಕ್ಕಳ ತನಕ ತಾಯಿ ಯಾವಾಗಿನ ತನಕ ಮಕ್ಕಳ ಜೊತೆ ಇರ್ತಾರೋ ಆಗಿನ ತನಕ ಓದ್ಕೊಂಡ್ರು ಮಕ್ಕಳು ಕ್ಷೇಮವಾಗಿರ್ತಾರೆ ಅಂತಂದು ಏನು ನಮ್ಮ ಫಲಶ್ರುತಿ ಕೊಟ್ಟಿದ್ದಾರೆ. ಆದ್ರೆ ಇವಾಗ ತಂದೆ ತಾಯಿ ಮಕ್ಕಳ ಹತ್ರ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ತಾ ಇದ್ದಾರ. ಬೇಕಾಗಿಲ್ಲಪ್ಪ, ಇವೆಲ್ಲ ಬೇಕಾಗಿಲ್ಲ. ಒಂದು ಮುತ್ತನ್ನು ಕೊಡ್ತಾರೆ, ಇದು ಮಾಡ್ತಾರೆ. ಆದರೆ ತಂದೆ ತಾಯಿ ಕಂಪಲ್ಸರಿ ಮಕ್ಕಳ ಹತ್ರ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ರಿ. ನಮ್ಮ ಮಕ್ಕಳನ್ನು ನಾವಲ್ದರೆ ಇನ್ಯಾರು ಆಶೀರ್ವಾದ ಮಾಡಬೇಕು? ಈ ಎಲ್ಲ ಸಂಸ್ಕೃತಿ ಹೋಗಿರೋದ್ರಿಂದಲೇ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಇಲ್ಲ ನಾನಾವೆಲ್ಲ ಆಗ್ಬಿಟ್ಟಿದೆ. ಒಂದು ತಂದೆ ತಾಯಿ ಅಂತಂದ್ರೆ ದೇವತಾ ಸ್ವರೂಪ ಅಂತ ಚಿಕ್ಕ ಮಕ್ಕಳಿಂದನೂ ನಾವು ತೋರಿಸ್ಕೊಟ್ರೇನೆ ಅಲ್ವಾ ಅವರು ವೃದ್ಧಾಪ್ಯದಲ್ಲಿ ಮತ್ತೆ ಸಮಾಜಕ್ಕೆ ಒಳ್ಳೇದಾಗುವಂಥ ಇದು ಬರುವಂಥದ್ದು. ನಾವು ಕಲಿಸ್ಕೊಟ್ಟಿರುವಂಥದ್ದೇ ಪ್ರತಿಫಲವಾಗಿ ನಮಗೆ ಬರುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರೂ ದಯಮಾಡಿ ಅರಣ್ಯಕಾಂಡದಲ್ಲಿ ಕೌಸಲ್ಯ ಮಾತೆ ಇಟ್ಟಿರುವಂಥ ಶ್ರೀರಾಮಚಂದ್ರ ಪ್ರಭು ಅರಣ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಆಶೀರ್ವದಿಸಿರುವಂಥ ಈ ಶ್ಲೋಕಗಳನ್ನು ಓದ್ಕೋಬೇಕು. ಎಲ್ಲ ಮಕ್ಕಳು ಕ್ಷೇಮವಾಗಿರಬೇಕು ಅಂತ ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.